ಗುರುಭ್ಯೋ ನಮಃ ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಏಕಾರ್ಷಯ್ಯ ದ್ವಯಾರ್ಷಯ್ಯ ನೋಡಿ ಮುಗೀತು. ಇವಾಗ ತ್ರಯಾರ್ಷಯ ಗೋತ್ರ 75 ನೋಡಿದ್ದಾವೆ. ಅದಕ್ಕೆ ಮೇಲಿರುವ ಇನ್ನೂ ಗೋತ್ರಗಳು ಬೇಕಷ್ಟಿದೆ, ಅದನ್ನು ನೋಡೋಣ. ಇದು ಬಂದು ಮದುವೆ ಮನೆಯಲ್ಲಿ ಮತ್ತು ನಿಮಗೆ ಗೋತ್ರ ದಿಢೀಂತ ಯಾರೊಬ್ಬರು ಪ್ರವರ ತಿಳಿಲ್ಲ ಹಾಗೆ ಅಂತಂದರೆ ಈ ವಿಡಿಯೋ ನೋಡಿ ಟಕ್ಕಂತ ನಾವು ನೋಡಿಕೆಂಬುದು. ಅದ ಕಾರಣ ಈ ವಿಡಿಯೋ ಎಲ್ಲ ಸೇವ್ ಮಾಡಿ ಇಟ್ಟುಕೊಳ್ರಿ. ಇಲ್ಲಾಂದ್ರೂ ಒಂದು ಪೇಪರಲ್ಲಿ ಬರೆದು ಇಟ್ಟುಕೊಳ್ರಿ. ನೋಡೋಕೆ ತೆಲ್ಲದವರಾದ್ರು ಅಂದರೆ ಯಾರ ಥರ ಕೇಳಿ ಬರೆದು ಇಟ್ಟುಕೊಳ್ರಿ. ಎಲ್ಲರಿಗೂ ಯೂಸ್ ಆಗುವ ಒಂದು ವಿಷಯ. ವಿಶೇಷವಾಗಿ ಎಲ್ಲ ಆಚಾರಿಗೂ ಅಲ್ಲಲ್ಲಿ ಪುಸ್ತಕ ತಗೊಂಡು ಹೋಗಬೇಕಾಗಿಲ್ಲ. ಆ ವಿಡಿಯೋ ನೋಡಿಕೊಂಡು ಅದರಲ್ಲಿ ನೀವು ಧಾರಾಳವಾಗಿ ಬರೆದಿಟ್ಟುಕೊಂಬಂದು. ಯಾರಿಗೂ ತೆಲ್ಲಾದ ವಿಷಯ ಅದು ಇಲ್ಲ, ನಮಗೆ ತೆಲದ್ದೆ ನಮ್ಮ ಕೈಯಲ್ಲಿ ಸಿಕ್ಕಿದ್ದನ್ನು ಹೇಳ್ತೇವೆ ಅಷ್ಟೆ. ಉಪಮನ್ಯು ಗೋತ್ರ ಅಂತ, ಅದಕ್ಕೆ ಪ್ರವರ. ಮೊದಲು ಹೇಳುವಂಥದ್ದು ಗೋತ್ರ, ಆ 3 ಹೆಸರು ಹೇಳ್ತಾನಲ್ಲ ಅದು ಬಂದು ಪ್ರವರ ಅಂತ. ಉಪಮನ್ಯು ಗೋತ್ರ. ವಾಸಿಷ್ಠ ಐಂದ್ರಪ್ರಮಥ ಆಪರದ್ವಸವ್ಯ ಪ್ರವರ. ಔಸನಸ ಗೋತ್ರ. ಆಂಗೀರಸ ಗೌತಮ ಔಸನಸ ಪ್ರವರ. ಔಸಿಜ ಗೋತ್ರ. ಆಂಗೀರಸ ಔಸಿಜ ಸಾಕ್ಷೀವತ ಪ್ರವರ. ಔತಲಿ ಗೋತ್ರ. ವಾಸಿಷ್ಠ ಐಂದ್ರಪ್ರಮಥ ಆಪರದ್ವಸವ್ಯ ಪ್ರವರ. ಔದುಂಬರಿ ಗೋತ್ರ. ವೈಶ್ವಾಮಿತ್ರ ಕಾಧ್ಯ ಅತ್ಕೀಳ ಪ್ರವರ. ಔಪಮರ್ಕಟ ಗೋತ್ರ. ಇದಕ್ಕೆ 2 ಪ್ರವರ. ಆಂಗೀರಸ ಆಜಮೇಡ ಕಾನ್ವೆ ಒಂದು, ಆಂಗೀರಸ ಕೌರ ಕಾನ್ವೆ 2. ಕಂಠಕ್ಯ ಗೋತ್ರ. ಇದಕ್ಕೆ 3 ಪ್ರವರ ಹೇಳ್ತಾರೆ. ಗೋತ್ರ ಕಂಠಕ್ಯ. ವೈಶ್ವಾಮಿತ್ರ ಅಷ್ಟಕ ಲೋಹಿತ ಪ್ರವರ. ವೈಶ್ವಾಮಿತ್ರ ಮಾತುಶ್ಚಂದಸ ಅಷ್ಟಕ ಪ್ರವರ. ಆಂಗೀರಸ ವೈಶ್ವಾಮಿತ್ರ ಲೋಹಿತ ಪ್ರವರ. ಕಣ್ವ ಗೋತ್ರ. ಆಂಗೀರಸ ಆಜಮೇಡ ಕಾನ್ವ ಪ್ರವರ. ಇದಕ್ಕೆ 3-4 ಹೇಳ್ತಾರೆ. ಆಂಗೀರಸ ಕೌರ ಕಾನ್ವ ಪ್ರವರ. ಆಂಗೀರಸ ಆಮಹೀಯವ ಔರು ಕ್ಷಯಸ ಪ್ರವರ. ಆಮೇಲೆ ಕಥಗೋತ್ರ. ಕಥ ಅದಕ್ಕೆ ವೈಶ್ವಾಮಿತ್ರ ಮಾತುಶ್ಚಾಂದಸ ಆಜ ಪ್ರವರ. ಕಪಿಗೋತ್ರ. ಆಂಗೀರಸ ಆಮಹೀಯವ ಔರು ಕ್ಷಯಸ ಪ್ರವರ. ಕರೇನುಪಾಲಿ. ಅದಕ್ಕೆ ಆಂಗೀರಸ ಗೌತಮ ಕಾರೇನುಪಾಲ ಪ್ರವರ. ಗರ್ಗೆ ಗೋತ್ರ. ಆಂಗೀರಸ ಸೈನ್ಯ ಗರ್ಗೆ ಪ್ರವರ. ಇದಕ್ಕೆ 3 ಹೇಳ್ತಾರೆ. ಒಂದು ಭಾರದ್ವಾಜ ಗರ್ಗ ಸೈನ್ಯ ಒಂದು ಪ್ರವರ. ಆಂಗೀರಸ ದೈತ್ರೀಯ ಕಾಪೀಭುವ ಪ್ರವರ. ಕರ್ದಭ ಗೋತ್ರ. ಆಂಗೀರಸ ಆಜಮೇಡ ಕಾನ್ವ ಪ್ರವರ. ಇನ್ನೊಂದು ಪ್ರವರ ಅದಕ್ಕೆ ಆಂಗೀರಸ ಕೌರ ಕಾನ್ವ ಪ್ರವರ. ಕರ್ದಭಾಮುಖ ಹಾಗೆ ಅಂತ ಗೋತ್ರ. ಅದಕ್ಕೆ ಕಾಶ್ಯಪ ಆವತ್ಸಾರ ವಾಸಿಷ್ಠ ಪ್ರವರ. ಕರ್ತಭೀಮುಖ ಗೋತ್ರ. ಕಾಶ್ಯಪ ಆಸಿತ ದೈವಲ ಪ್ರವರ. ಆಮೇಲೆ ಅದಕ್ಕೆ ಇನ್ನೊಂದು ಪ್ರವರ ಹೇಳ್ತಾರೆ. ಸಾಂಡಿಲ ಆಸಿತ ತೈವಲ. ಕರ್ತಭೀಮುಖ ಗೋತ್ರಕ್ಕೆ 2 ಪ್ರವರ. ಕರ್ದಮ ಗೋತ್ರ. ಕಾಶ್ಯಪ ಆಸಿತ ದೈವಲ ಪ್ರವರ. ಕವಿಷ್ಠಿರ ಗೋತ್ರ. ಕಾವಿಷ್ಠಿರ ಅಂತ 2 ಹೇಳ್ತಾರೆ. ಅದಕ್ಕೆ ಆತ್ರೇಯ ಆರ್ಚನಾನಸ ಕಾವಿಷ್ಟ್ರ 1. ಆಮೇಲೆ ಅದಕ್ಕೆ ಆತ್ರೇಯ ಕಾವಿಷ್ಟ್ರ ಬೌರ್ವಾತಿತ 2. ಆತ್ರೇಯ ಆರ್ಚನಾನಸ ಸ್ಯಾವಾಸ್ವ 3. ಆತ್ರೇಯ ಆರ್ಚನಾನಸ ಪೌರ್ವಾತಿತ 4 ಪ್ರವರ ಹೇಳ್ತಾರೆ ಆ ಗೋತ್ರಕ್ಕೆ. ಕಶ್ಯಪ ಗೋತ್ರ. ಕಾಶ್ಯಪ ಆವತ್ಸಾರ ನೈರ್ಧ್ರುವ. ಅದಕ್ಕೆ 3-4 ಪ್ರವರ ಹೇಳ್ತಾರೆ. ಕಾಶ್ಯಪ ಆಸಿತ ತೈವಲ 1 ಪ್ರವರ. 2ನೇ ಪ್ರವರ ಅದು. ಕಾಶ್ಯಪ ಆಸಿತ ಸಾಂಡಿಲ 3ನೇ ಪ್ರವರ. ಕಾಶ್ಯಪ ಆವತ್ಸಾರ ಆಸೀತ 4ನೇ ಪ್ರವರ. ಆಮೇಲೆ ಕಶ್ಯಪಿ ಗೋತ್ರ. ಇದಕ್ಕೆ ಭಾರ್ಗವ ವೈತಹವ್ಯ ಸಾವೇದಸ ಪ್ರವರ. ಕಾಡೂಷಯ ಗೋತ್ರ. ವಾಸಿಷ್ಠ ಸಾಕ್ತ್ಯ ಪಾರಾಸರ್ಯ ಪ್ರವರ. ಆಮೇಲೆ ಕಾನ್ವ ಗೋತ್ರ. ವಾಸಿಷ್ಠ ಐಂದ್ರಪ್ರಮಥ ಆಪರದ್ವಸವ್ಯ ಪ್ರವರ. ಆಮೇಲೆ ಕಾಥಿನ ಗೋತ್ರ. ವೈಶ್ವಾಮಿತ್ರ ಕಾಥಿನ ರೈವನ ಪ್ರವರ. ಆಮೇಲೆ ಕಾತ್ಯಾಯನ ಗೋತ್ರ. ಆಂಗಿರಸ ಆಮಹೀಯವ ಔರು ಕ್ಷಯಸ ಪ್ರವರ. ಅದಕ್ಕೆ 3 ಪ್ರವರ ಹೇಳ್ತಾರೆ. ಒಂದದು. ಇನ್ನೊಂದು ವೈಶ್ವಾಮಿತ್ರ ಕಾಧ್ಯ ಅತ್ಕೀಲ ಪ್ರವರ. ಆಮೇಲೆ ಇನ್ನೊಂದು ಭಾರ್ಗವ ಆರ್ಷ್ಟಿಶೇನ ಆತೂಪ ಪ್ರವರ. ಆಮೇಲೆ ಕಾಮಕಾಯನ ಗೋತ್ರ. ವೈಶ್ವಾಮಿತ್ರ ದೇವಸ್ರವಸ ದೈವತರಸ ದೈವರೇತಸ 2 ಹೇಳ್ಬೋದು. ಆಮೇಲೆ ಗಾರ್ಗೆ ಗೋತ್ರ. ಭಾರ್ಗವ ವೈತಹವ್ಯ ರೈವಸ
ಅದಕ್ಕೆ 3 ಪ್ರವರ ಹೇಳ್ತಾರೆ. ಒಂದದು, ಎರಡನೇದು ಆಂಗಿರಸ ದೈತ್ರ ಕಾಪಿ ಭುವ, ಇನ್ನೊಂದು ಆಂಗಿರಸ ಸೈನ್ಯ ಗಾರ್ಗ್ಯ ಗೋತ್ರ. ಹೀಗೆ ಇಷ್ಟು ಹೇಳಿದ್ದಾನೆ. ನೆಕ್ಸ್ಟ್ ವಿಡಿಯೋಲಿ ಬಾಕಿಯನ್ನು ನೋಡೋಣ. ಶ್ರೀಕೃಷ್ಣಾಯ ನಮಃ. ಎಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮಗಿದು ಯೂಸ್ ಆಗುತ್ತೆ ಹಾಗೆ ಅಂತ ಅಂಬೋದು ನಮಗೆ ತಿಳಿಬೇಕಲ್ವಾ? ತಿಳಿದ್ರೆ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ತಿಳಿಯೋ ಪಕ್ಷದಲ್ಲಿ ಇನ್ನೂ ಕೊಂಚ ನಮಗೆ ಉತ್ಸಾಹ ಬರುತ್ತೆ, ಇನ್ನೂ ಹೆಚ್ಚು ವಿಡಿಯೋನ ಹಾಕೋಕ್ಕೆ ಸಂದರ್ಭಗಳಾಗುತ್ತೆ. ಶ್ರೀಕೃಷ್ಣಾಯ ನಮಃ.